ಒಂದೇ ಕುಟುಂಬದ 4 ಜನ ಸಜೀವ ದಹನ ಆಗಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿದ್ರು ಆಂಧ್ರ ಮೂಲದ ಕುಟುಂಬ. ಗಂಡ, ಹೆಂಡತಿ, 2 ಮಕ್ಕಳು, 4 ಜನ ಫ್ಯಾಮಿಲಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಹೈದರಾಬಾದ್ನಿಂದ ಬರ್ತಾ ಇದ್ರು 4 ಜನ ಈ ದುರಂತಕ್ಕೆ ಬಲಿಯಾಗಿದ್ದಾರೆ. ಮಲಗಿದ್ದಲ್ಲೇ ಬೆಂದು ಹೋಗಿದೆ ಒಂದೇ ಕುಟುಂಬದ 4 ಜನ ಸಜೀವ ದಹನ ಆಗಿದ್ದಾರೆ. ಈಗಷ್ಟೇ ಅಲ್ಲಿ ಪ್ರಯಾಣಿಸಿ ಬಂದಂತಹ ಪಾರಾದಂತಹ ಶಿವು ಅವರ ಜೊತೆಗೆ ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ವಿ. ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ರು ಅವರು. ಅಂದರೆ ಇಲ್ಲಿ ಹೆಂಗೆ ಅಂತಂದರೆ ಯಾವ ರೀತಿ ಆಯಿತು ಈ ದುರಂತ ನೋಡ್ತಾ ಇದ್ದಂತೆ ಒಂದಷ್ಟು ಕಿರ್ಚ್ತಾ ಇದ್ರು, ಚೀರಾಡ್ತಾ ಇದ್ರು, ಅದು ಯಾವುದೂ ಕಾಣಿಸ್ತಾ ಇರಲಿಲ್ಲ. ದಟ್ಟವಾದಂತಹ ಹೊಗೆ ಇಲ್ಲಿ ಆವರಿಸಿಕೊಂಡಿತ್ತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಶಿವು. ಇಂಚಿಂಚಾಗಿ ಎಳೆಯಾಗಿ ಮಾತನಾಡ್ತಾ ಹೋಗ್ತಾರೆ. ಆದರೆ ಅವರು ಹೇಳುವ ಸಂದರ್ಭದಲ್ಲೇ ಅವರು ಎಷ್ಟು ಶಾಕ್ಗೆ ಒಳಗಾಗಿದ್ರು ಅನ್ನೋದು ಕೂಡ ಅವರ ಧ್ವನಿಯಲ್ಲಿ ಕಾಣಿಸುತ್ತೆ. ಯಾಕಂದರೆ ಗದ್ಗದಿತರಾಗಿದ್ದಾರೆ. ಕಣ್ಣು ಮುಂದೆ ಸಜೀವ ದಹನ ಆಗಿ ಹೋಗಿ ನೋಡಿದ್ದಾರೆ. ಜೊತೆಗೆ ತಾವು ಕೂಡ ಇನ್ನೇನು ಮುಗೀತು ನಂದು ಕತೆ ಅಂತ ಅಂದುಕೊಂಡಿದ್ದೆ ಒಂದು ಕ್ಷಣ. ಆದರೆ ನಾನು ಪಾರಾದಂತಹ ವಿಷಯವನ್ನು ಹೇಗಾಯಿತು ಈ ಘಟನೆ ಅನ್ನೋದನ್ನು ಎಳೆಯಾಗಿ ಬಿಚ್ಚಿಡ್ತಾರೆ. ಮತ್ತೊಂದು ದುರಂತ ಅಂದರೆ ಈ 20 ಜನರಲ್ಲಿ ಒಂದೇ ಕುಟುಂಬದ 4 ಜನ ಕೂಡ ಸೇರ್ಕೊಂಡಿದ್ದಾರೆ. ಪುಟ್ಟ ಮಕ್ಕಳು, ಅಂದರೆ 2 ಮಕ್ಕಳು, ಗಂಡ, ಹೆಂಡತಿ, 4 ಜನ. ಇಡೀ ಕುಟುಂಬವೇ ಇಲ್ಲದಂತಾಗಿದೆ. ಇಡೀ ಕುಟುಂಬ ಸರ್ವನಾಶ ಅಂತಂದರೆ ನಿಜಕ್ಕೂ ಒಂದು ರೀತಿ ಆಘಾತಕಾರಿ ವಿಚಾರ ಅಂತ ಹೇಳ್ಬೋದು. ಅವರ ಸಂಬಂಧಿಕರಿಗೆ ವಿಚಾರ ಗೊತ್ತಾದರೆ ಇನ್ನು ಎಷ್ಟರ ಮಟ್ಟಿಗಿರುತ್ತೋ ಆ ನೋವು ಹೇಳತೀರದು, ಊಹಿಸಲು ಅಸಾಧ್ಯ ಅಂತ ಹೇಳಬಹುದು. ಗಂಡ, ಹೆಂಡತಿ, 2 ಮಕ್ಕಳು ನೋಡಿ. ಅಲ್ಲಿ ಹೆಣ್ಣುಮಕ್ಕಳು ಮತ್ತು ಪುಟ್ಟ ಮಕ್ಕಳೇ ಜಾಸ್ತಿ ಇದ್ದಿದ್ದು ಅಂತ ಹೇಳ್ತಾರೆ. ಗಂಡಸರಿಗಿಂತ ಹೆಣ್ಣು ಮಕ್ಕಳೇ ಪ್ರಯಾಣ ಮಾಡ್ತಾ ಇದ್ರು. ಸ್ಲೀಪರ್ ಕೋಚ್ ಆರಾಮಾಗಿ ನಿದ್ರಿಸ್ತಿರ್ತಾರೆ. ಮಧ್ಯರಾತ್ರಿ 2:20 ಅಂತಂದರೆ ಗಾಢ ನಿದ್ದೆಗೆ ಹೋಗುವಂತಹ ಸಂದರ್ಭ ಅದು. ಯಾರು ಏನೇ ಆದ್ರೂ ಕೂಡ ಅಷ್ಟು ಬೇಗ ಎಚ್ಚರ ಆಗೋದಿಲ್ಲ ಸರ್ವೇ ಸಾಮಾನ್ಯವಾಗಿ. ಕೆಲವರಿಗೆ ಮಾತ್ರ ಸ್ಲೀಪರ್ ಕೋಚ್ ಬಸ್ಸಲ್ಲಿ ನಿದ್ದೆನೇ ಬರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಉಳಿದಂತಹ ಬಹುತೇಕ ಜನ ಅಟ್ಲೀಸ್ಟ್ ಮಧ್ಯರಾತ್ರಿ ಆದರೂ ನಿದ್ದೆಗೆ ಜಾರಿಯೇ ಇರ್ತಾರೆ. ನಿದ್ರಿಸುತ್ತಾ ಸುಖಕರ ಪ್ರಯಾಣದಲ್ಲಿದ್ದಂಥವರಿಗೆ ದಿಢೀರನೆ ಆದಂತಹ ಈ ಬೆಂಕಿ ದುರಂತ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು, AC ಬಸ್ ಬೇರೆ, ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಇಳಿಯೋಕ್ಕಾಗ್ತಾ ಇಲ್ಲ. ಮೇಲಿದ್ದವ್ರ ಮೇಲೆ, ಕೆಳಗಿದ್ದವ್ರು ಕೆಳಗೆ, ಹಿಂದ್ಗಡೆ ಇದ್ದವ್ರು ಮಾತ್ರ ಒಂದಷ್ಟು ಜನ ಪಾರಾಗಿದ್ದಾರೆ ಅಂತ. ಯಾಕಂದರೆ ಮೊದಲು ಬೆಂಕಿ ಹತ್ಕೊಂಡಿದ್ದೆ ಬಸ್ನ ಮುಂಭಾಗದಲ್ಲಿ. ಎಲ್ಲಿ ಹೋಗಿ ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ ಈ ಬಸ್ಸು, ಆ ಬೈಕಲ್ಲಿ ಫೈರ್ ಉಂಟಾಗುತ್ತೆ, ಅಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ಅದೇ ಬೆಂಕಿ ಬಸ್ಗೆ ವ್ಯಾಪಿಸುತ್ತೆ. ಮುಂಭಾಗದಲ್ಲಿ ಬಸ್ ಬೆಂಕಿಗೆ ಆಹುತಿ ಆಗ್ತಾ ಇದ್ದಂತೆ ಬಸ್ ಡ್ರೈವರ್ ಕೆಳಗೆ ಇಳಿದು ಬಿಡ್ತಾನೆ. ಆ ಬೆಂಕಿ ನಂಸಣ ಅಂತ ಹೋಗ್ತಾನೆ. ಅಲ್ಲಿರೋ ಪ್ರಯಾಣಿಕರನ್ನ ಎಬ್ಬಿಸಿದ್ರೆ ಸಾಕಿತ್ತು. ಎಲ್ಲ ಎದ್ದು ಪಾರಾಗಿ ಇಳಿದು ಕೆಳಗೆ ಬಂದುಬಿಡಿ ಅಂದಿದ್ರೆ ಸಾಕಾಗಿತ್ತು. ಒಂದು ಜೋರಾಗಿ ಕಿರ್ಚಿದ್ರೆ ಸಾಕಾಗಿತ್ತು. ಬಟ್ ಆತ ಅದು ಯಾವುದನ್ನೂ ಕೂಡ ಮಾಡದೆ ತಾನೇ ಬೆಂಕಿ ನಂದಿಸ್ತೀನಿ ಅಂತ ಹೋಗಿ ಅದಾಗದೇ ಇದ್ದ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಕೂಡ ಆಗ್ತಾನೆ. ಬಸ್ ಚಾಲಕನ ನಿರ್ಲಕ್ಷ್ಯ ಇಷ್ಟು ಜನರನ್ನ ಇವತ್ತು ಬಲಿ ತೆಗೆದುಕೊಂಡಿದೆ.